ಬಿಗ್ ಬಾಸ್ ಸೀಸನ್ 10 ಇದೀಗ 10ನೇ ವಾರಕ್ಕೆ ಕಾಲಿಟ್ಟಿದೆ. ಈ ವಾರ ದೊಡ್ಡಮನೆಯಿಂದ ಯಾರು ಹೊರ ಹೋಗ್ತಾರೆ ಅನ್ನುವ ಕುತೂಹಲ ಹೆಚ್ಚಾಗಿತ್ತು. ಸಿರಿ, ಮೈಕಲ್, ಪವಿ ಈ ಮೂವರಲ್ಲಿ ಒಬ್ಬರ ಪಯಣ ಇಂದಿಗೆ ಮುಕ್ತಾಯವಾಗಲಿದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದರಂತೆ 10ನೇ ವಾರ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಪವಿ ಪೂವಪ್ಪ ಬಿಗ್ ಬಾಸ್ ಪಯಣವನ್ನ ಮುಗಿಸಿದ್ದಾರೆ. ಕೇವಲ 3 ವಾರಕ್ಕೆ ಮನೆಯಿಂದ ಪವಿ ಪೂವಪ್ಪ ಆಚೆ ಬರ್ತಾ ಇದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 6 ಮಂದಿ ನಾಮಿನೇಟ್ ಆಗಿದ್ರು. ಸಿರಿ, ಪವಿ, ಮೈಕಲ್, ವಿನಯ್ ಗೌಡ, ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್. ಈ 6 ಮಂದಿಯಲ್ಲಿ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡುವ ವಿನಯ್, ಮೈಕಲ್, ಡ್ರೋನ್ ಪ್ರತಾಪ್ ಮತ್ತೆ ಸಂಗೀತ ಮನೆಯಲ್ಲೇ ಉಳಿದುಕೊಂಡಿದ್ದಾರೆ. ಸಿರಿ ಮತ್ತು ಪವಿ ಪೂವಪ್ಪ ಇಬ್ಬರಲ್ಲಿ ಒಬ್ಬರು ಮನೆ ಖಾಲಿ ಮಾಡಬೇಕಿತ್ತು. ವೀಕ್ಷಕರು ಸಿರಿ ಅವರನ್ನ ಸೇವ್ ಮಾಡಿದ್ದಾರೆ. ಪವಿ ಪೂವಪ್ಪ ಬಿಗ್ ಬಾಸ್ ನೀಡುವ ಟಾಸ್ಕ್ಗಳಲ್ಲಿ ಅಷ್ಟಾಗಿ ಚೆನ್ನಾಗಿ ಆಡ್ತಾ ಇರಲಿಲ್ಲ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಆಗಿತ್ತು. 10ನೇ ವಾರದ ಟಾಸ್ಕ್ನಲ್ಲೂ ಕೂಡ ಚೆನ್ನಾಗಿ ಆಡಿರಲಿಲ್ಲ. ಇದೇ ಕಾರಣಕ್ಕೆ ಈ ವಾರ ಕಳಪೆ ಪಟ್ಟವನ್ನ ಪವಿ ಪಡ್ಕೊಂಡಿದ್ರು. ಆದ್ರೆ ಪವಿ ಪೂವಪ್ಪ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವ ಮೊದಲು ದೊಡ್ಡಮನೆಯಲ್ಲಿ ವೀಕ್ ಕಂಟೆಸ್ಟೆಂಟ್ ಅಂದ್ರೆ ಸಿರಿ ಎಂಬಂತಿತ್ತು. ಇವರು ಹಲವು ಬಾರಿ ನಾಮಿನೇಟ್ ಆಗಿದ್ರು. ಆದ್ರೂ ಕೂಡ ಪ್ರತಿ ವಾರ ಸೇವ್ ಆಗ್ತಾ ಬಂದಿದ್ದಾರೆ. ಆದ್ರೆ ಪವಿ ಬಂದ್ಮೇಲೆ ಸಿರಿ ಅವರಿಗಿಂತ ವೀಕ್ ಸ್ಪರ್ಧಿಯಾಗಿ ಕಾಣಿಸತೊಡಗಿದ್ರು. ಹಾಗಾಗಿ ಸಿರಿ ಹಾಗೂ ಮೈಕಲ್ ಬದಲು ಪವಿ ಅವರೇ ಎಲಿಮಿನೇಟ್ ಆಗಿದ್ದಾರೆ. ಅಂದಹಾಗೆ ಮೈಕಲ್ ಅವರು ಎಲಿಮಿನೇಟ್ ಆಗಬೇಕಿತ್ತು ಅನ್ನೋದು ತುಂಬಾ ಜನರ ಅನಿಸಿಕೆ. ಮೈಕಲ್ ಇಷ್ಟು ವಾರ ನೇರ ವ್ಯಕ್ತಿತ್ವದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು. ಅಷ್ಟೇ ಅಲ್ಲ, ಕನ್ನಡ ಮಾತಾಡಿದ್ದಾರೆ ಅಂತ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತ್ತು. ಇನ್ನು ಮನೆಯ ಸದಸ್ಯರೆಲ್ಲ ರಿಯಲ್ ಆಗಿರೋದು ಮೈಕಲ್ ಮಾತ್ರ ಅಂತ ಹೇಳ್ತಾ ಇದ್ರು. ಇದೆಲ್ಲವನ್ನ ತಲೆಗೆ ತಗೊಂಡಿದ್ದ ಮೈಕಲ್ ದುರಹಂಕಾರದಿಂದ ವರ್ತಿಸ್ತಾ ಇದ್ರು. ನೇರ ವ್ಯಕ್ತಿತ್ವದಿಂದ ಮನೆ ಮಾತಾಗಿದ್ದ ಮೈಕಲ್ ಒಂದೇ ವಾರಕ್ಕೆ ತಮ್ಮ ಹೆಸರನ್ನ ಹಾಳು ಮಾಡಿಕೊಂಡು ವೀಕ್ಷಕರಿಂದ ಉಗ್ಗಿಸಿಕೊಂಡ್ರು. ಕಿಚ್ಚನ ಕಡೆಯಿಂದ ಕೂಡ ಮೈಕಲ್ಗೆ ಭರ್ಜರಿ ಕ್ಲಾಸ್ ಕೂಡ ಇತ್ತು. ಇನ್ನು ಈ ವಾರ ಮೈಕಲ್ ಇದ್ದ ರೀತಿಗೆ ಮೈಕಲ್ ಆಚೆ ಬರಬೇಕು ಅಂತ ವೀಕ್ಷಕರು ಹೇಳ್ತಾ ಇದ್ರು. ಆದ್ರೆ ಈ ವಾರನೂ ಮೈಕಲ್ ಸೇವ್ ಆಗಿದ್ದಾರೆ. ಪವಿಗೆ ಕಿಚ್ಚ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇನ್ನು ಸೂಪರ್ ಸಂಡೆಯಲ್ಲಿ ಕಿಚ್ಚ ಕೆಲ ಸ್ಪರ್ಧಿಗಳಿಗೆ ಮಾತಿನ ಏಟನ್ನ ಕೊಟ್ಟಿದ್ದಾರೆ. ಕೆಲವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಟದ ಕಡೆ ಫೋಕಸ್ ಮಾಡಿಲ್ಲ ಅಂದ್ರೆ ನೇರವಾಗಿ ಮನೆಗೆ ಹೋಗ್ತೀರಾ ಅನ್ನುವ ಎಚ್ಚರವನ್ನ ಪರೋಕ್ಷವಾಗಿ ಕಿಚ್ಚ ನೀಡಿದ್ದಾರೆ. ಮುಖ್ಯವಾಗಿ ನಮ್ರತಾಗೆ. ಹೌದು, ಬಿಗ್ ಬಾಸ್ಗೆ ಕಾಲಿಟ್ಟ ದಿನದಿಂದಲೂ ಕೂಡ ಇಲ್ಲಿಯವರೆಗೂ ನಮ್ರತಾ ಸರಿಯಾಗಿ ಆಡಿದ್ದು ಕೇವಲ 1 ವಾರ ಮಾತ್ರ. ಉಳಿದ ದಿನ ಎಲ್ಲ ಗುಂಪುಗಾರಿಕೆಯಲ್ಲೇ ಕಾಲ ಕಳೆದ್ರು. ಅಷ್ಟೇ ಅಲ್ಲ, ನಾಮಿನೇಷನ್ ವಿಚಾರದಲ್ಲೂ ಮೊನ್ನೆ ನಮ್ರತಾ ಗ್ರೂಪಿಸಂ ಮಾಡಿದ್ರು. ತಮ್ಮ ಗ್ರೂಪ್ನ ಯಾವುದೇ ಸದಸ್ಯರನ್ನ ನಾಮಿನೇಟ್ ಮಾಡದೆ ಹೊರಗಿಟ್ಟಿದ್ರು. ಇದು ಅವರ ವೈಯಕ್ತಿಕ ನಿರ್ಧಾರ ಅಂತ ತಗೊಂಡ್ರೂ ಕೂಡ ನಾಮಿನೇಷನ್ ಬಳಿಕ ತುಕಾಲಿ ಜೊತೆ ನಾಮಿನೇಷನ್ ವಿಚಾರದಲ್ಲಿ ಚರ್ಚೆಯನ್ನ ಮಾಡ್ತಾರೆ. ವಿನಯ್, ಮೈಕಲ್ ಸೇವ್ ಆಗಬೇಕಿತ್ತು ಅನ್ನೋದು ನಮ್ರತಾ ಉದ್ದೇಶವಾಗಿತ್ತು. ಹಾಗಾಗಿ ಕಿಚ್ಚ ಇದನ್ನ ಪರೋಕ್ಷವಾಗಿ ಕೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ನಮ್ರತಾ, ವಿನಯ್, ಸಂಗೀತ ಈ ಮೂವರು ಕೂಡ ತಮ್ಮ ನೇರಕ್ಕೆ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇದೇ ಇವರ ಆಟಕ್ಕೆ ತೊಂದರೆ ಕೊಡ್ತಾ ಇದೆ. ಇವರ ಅಹಂನಿಂದ ಹೊರಗಿನ ಜನತೆಯಿಂದ ಬಯಸಿಕೊಳ್ತಿದ್ದಾರೆ. ಹಾಗಾಗಿ ಕಿಚ್ಚ ಇದನ್ನ ಪದೇ ಪದೇ ಎಚ್ಚರಿಸ್ತಾ ಇದ್ದಾರೆ. ಸಂಗೀತ, ವಿನಯ್ ಏನಾದ್ರೂ ಎದುರು ಬದ್ರು ನಿಂತು ಬಿಟ್ರೆ ಯಾರನ್ನ ಸೋಲಿಸೋಕು ಆಗಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಬ್ರೂ ಕೂಡ ಜಗಳ ಆಡ್ತಾರೆ. ಇದನ್ನ ಕೆಲವರು ಅಹಂಕಾರ ಅಂದ್ರೆ, ಇನ್ನು ಕೆಲವರು ನೇರ ವ್ಯಕ್ತಿತ್ವ ಅಂತಾರೆ. ಆದ್ರೆ ಇದೇನೇ ಕಾರಣ ಇದ್ರೂ ಕೂಡ ಬಿಗ್ ಬಾಸ್ ಆಟಕ್ಕೆ ಇವರಿಬ್ಬರಿಗೆ ಪ್ರಾಬ್ಲಮ್ ಕೊಡ್ತಾ ಇರೋದೇ ಇದು. ಸಂಗೀತರನ್ನ ಪ್ರೀತಿಸುವವರು ತುಂಬಾ ಜನ ಇದ್ದಾರೆ, ಹಾಗೆ ದ್ವೇಷ ಮಾಡುವವರು ಕೂಡ ಇದ್ದಾರೆ. ಇನ್ನು ವಿನಯ್ ವಿಚಾರದಲ್ಲಿ ಹಾಗಲ್ಲ, ಮುಂಚೆಗಿಂತ ವಿನಯ್ನ ಪ್ರೀತಿಸುವವರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ವಿನಯ್, ನಮ್ರತಾ ಗ್ರೂಪಿಸಂ ಮಾಡಿ ವ್ಯಂಗ್ಯವಾಗಿ ಮಾತಾಡಿ ಕೆಟ್ಟವರಾಗ್ತಾ ಇದ್ರೆ, ಸಂಗೀತ ಎಲ್ಲ ನಾನ್ ಹೇಳಿದಂತೆ ಆಗ್ಬೇಕು ಎಂಬ ಮನಸ್ಥಿತಿಯಲ್ಲಿದ್ದಾರೆ. ಇದನ್ನೇ ಕಿಚ್ಚ ಇಂದು ಎಲ್ರಿಗೂ ಎಚ್ಚರಿಸಿರೋದು. ಇನ್ನು ಕಾರ್ತಿಕ್, ತನಿಷಾ ವಿಚಾರಕ್ಕೆ ಬರೋದಾದ್ರೆ, ಕಾರ್ತಿಕ್ನ ತಲೆ ಕೆಡಿಸ್ತಾ ಇರುವ ಆರೋಪ ತನಿಷಾ ಮೇಲೆ ಬರ್ತಾ ಇದೆ. ಹೌದು, ತನಿಷಾ ಎಲ್ಲದಕ್ಕೂ ಕಾರಣ ಅಂತ ಒಂದು ವಿಡಿಯೋ ಕೂಡ ಹರಿದಾಡ್ತಾ ಇದೆ. ಅದರಲ್ಲಿ ತನಿಷಾ ಸಂಗೀತ ಬಗ್ಗೆ ಕಾರ್ತಿಕ್ ಹತ್ರ ಮಾತಾಡ್ತಾ ಇರ್ತಾರೆ. ಆ ವಿಡಿಯೋ ನೋಡಿದಾಗ ಕಾರ್ತಿಕ್ ಅವರು ತನಿಷಾ ಮಾತನ್ನ ಕೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸಂಗೀತ ಮಲಗುವ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಸಂಗೀತ ಫೇಕಾ ರಿಯಲಾ ಅನ್ನೋದು ಅಂತ ಕಾರ್ತಿಕ್ ಹತ್ರ ಹೇಳಿದ್ದಾರೆ. ಇದನ್ನ ಕಾರ್ತಿಕ್ ಹೌದು ಎಂಬಂತೆ ವರ್ತಿಸಿದ್ದಾರೆ. ಒಟ್ನಲ್ಲಿ ಕಾರ್ತಿಕ್, ತನಿಷಾ, ಸಂಗೀತ ಮಧ್ಯೆ ಮತ್ತೆ ಬಿರುಕು ಉಂಟಾಗಿದೆ. ಆದ್ರೆ ಕಾರ್ತಿಕ್ ಸಂಗೀತನ ಬಿಟ್ರೂ ಪರವಾಗಿಲ್ಲ, ನಮ್ರತಾ ಜೊತೆ ಸೇರ್ಬಾರ್ದು ಅಂತಿದ್ದಾರೆ ವೀಕ್ಷಕರು. ಯಾಕಂದ್ರೆ ಕಾರ್ತಿಕ್ ಈಗ ನಮ್ರತಾಗಿ ಹತ್ತಿರವಾಗ್ತಿದ್ದಾರೆ, ಸಂಗೀತರಿಂದ ದೂರ ಆಗ್ತಿದ್ದಾರೆ. ಹಾಗಾಗಿ ಕಾರ್ತಿಕ್ಗೆ ಅಭಿಮಾನಿಗಳು ಮನವಿ ಮಾಡ್ತಾ ಇರೋದು, ಒಬ್ಬಂಟಿಯಾಗಿ ಬೇಕಿದ್ರೆ ಆಡಿ, ಆದ್ರೆ ನಮ್ರತಾ ಜೊತೆ ಮಾತ್ರ ಸೇರ್ಬೇಡಿ ಅಂದಿದ್ದಾರೆ. ಇನ್ನು ಕೆಲವರು, ಇಷ್ಟು ದಿನ ನಿಮ್ಮನ್ನ ಇಷ್ಟಪಟ್ಟಿದ್ವಿ, ವೋಟ್ ಕೂಡ ಮಾಡಿದ್ವಿ, ಆದ್ರೆ ತನಿಷಾ ಮಾತನ್ನ ಕೇಳಿ ಹಾಳಾಗ್ತಾ ಇದ್ದೀರಾ, ಅಲ್ಲದೆ ನಮ್ರತಾ ಜೊತೆ ಕ್ಲೋಸ್ ಆಗ್ತಾ ಇದ್ದೀರಾ, ಇದು ಇಷ್ಟವಾಗ್ತಾ ಇಲ್ಲ ಅಂತ ಒಂದಷ್ಟು ವೀಕ್ಷಕರು ಕಮೆಂಟ್ನಲ್ಲಿ ಹೇಳಿದ್ದಾರೆ. ಒಟ್ನಲ್ಲಿ ಇದೆಲ್ಲವನ್ನ ಕಿಚ್ಚ ಯಾವ ರೀತಿ ಕೇಳಬೇಕೋ ಅದೇ ರೀತಿಯಲ್ಲಿ ಕೇಳಿದ್ದಾರೆ. ಅದು ಮಡಕೆ ಒಡೆಯುವ ಚಟುವಟಿಕೆಯಾಗಿರ್ಬೋದು ಅಥವಾ
ಎಸ್ ಆರ್ ನೋ ಕ್ವಶನ್ ಕೂಡ ಆಗಿರ್ಬೋದು. ಹೀಗೆ ನಾನಾ ರೀತಿಯ ಚಟುವಟಿಕೆಯ ಮೂಲಕ ಒಬ್ಬೊಬ್ಬರ ಮುಖವಾಡವನ್ನ ಕಳಚಿದ್ದಾರೆ. ಕೆಲವರಿಗೆ ಕಿಚ್ಚನ ಪಂಚಾಯಿತಿ ಇಷ್ಟವಾಗದೇ ಇರ್ಬೋದು, ಕೇಳ್ಬೇಕಾಗಿರೋದನ್ನ ಕೇಳಲ್ಲ, ಬೇಕಾಗಿರುವ ಒಂದೇ ಒಂದು ವಿಷಯ ಮಾತಾಡಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ. ಅಂದಹಾಗೆ ನೀವು ಗಮನಿಸಿರ್ಬೋದು, ಕಳೆದ ಎಲ್ಲ ಸೀಸನ್ಗಳಲ್ಲೂ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳು ಟಾಸ್ಕ್ ಸಂದರ್ಭದಲ್ಲಿ ಮಾಡುವ ತಪ್ಪುಗಳಿಗೆ ಹಾಗೆ ಇನ್ನಿತರ ಸಂದರ್ಭದಲ್ಲಿ ಸ್ಪರ್ಧಿಗಳು ಒಬ್ಬರ ಬಗ್ಗೆ ಇನ್ನೊಬ್ಬರು ಯಾವ ರೀತಿ ಮಾತಾಡ್ತಾ ಇದ್ರು ಅನ್ನೋದನ್ನ ಹೇಳಿ ಕ್ಲಾಸ್ ತಗೋತಾ ಇದ್ರು. ಆದ್ರೆ ಈ ಬಾರಿ ಟಾಸ್ಕ್ ವಿಷಯ ಹೊರತುಪಡಿಸಿದ್ರೆ ಮನೆಯಲ್ಲಿ ಯಾರ್ಯಾರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಕಿಚ್ಚ ಹೇಳ್ತಾ ಇಲ್ಲ. ಏನೇ ಇದ್ರೂ ಪರೋಕ್ಷವಾಗಿ ಹೇಳ್ತಿದ್ದಾರೆ. ಈಗ ಉದಾಹರಣೆಗೆ ವಿನಯ್ ನಮ್ರತ ಕೂತು ಸಂಗೀತ ಕಾರ್ತಿಕ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಕೂಡ ಅದನ್ನ ವೀಕೆಂಡ್ ನಲ್ಲಿ ಕಿಚ್ಚ ಪ್ರಶ್ನೆ ಮಾಡ್ತಾ ಇಲ್ಲ. ಹಾಗೆಯೇ ಕಾರ್ತಿಕ್ ಸಂಗೀತ ತನಿಷಾ ಕೂತು ವಿನಯ್ ನಮ್ರತ ಬಗ್ಗೆ ಮಾತಾಡ್ತಾ ಇದ್ರು ಕೂಡ ಅದನ್ನ ಕಿಚ್ಚ ಕೇಳಲ್ಲ. ಆದ್ರೆ ಇದೇ ತುಕಾಲಿ ಸಂತೋಷ್ ಇನ್ನೊಬ್ಬರ ಬಗ್ಗೆ ಮಾತಾಡಿರೋದನ್ನ ವೀಟಿ ಹಾಕಿ ತೋರಿಸ್ತಾರೆ. ಯಾಕೆ ಹೀಗೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಟಾಸ್ಕ್ ವಿಷಯದಲ್ಲೂ ಅಷ್ಟೇ, ಯಾರೇ ರೂಲ್ಸ್ ಬ್ರೇಕ್ ಮಾಡ್ಲಿ ಏನೇ ಆಗ್ಲಿ ಈ ಹಿಂದಿನ ಸೀಸನ್ ನಲ್ಲಿ ಮಾತಾಡ್ತಾ ಇದ್ದ ಧಾಟಿಯಲ್ಲಿ ಕಿಚ್ಚ ಈ ಬಾರಿ ಮಾತಾಡಲ್ಲ. ಇದು ಪ್ರತಿಯೊಬ್ಬರಲ್ಲೂ ಇರುವ ಪ್ರಶ್ನೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ತಿಳಿತಾ ಇಲ್ಲ. ಒಟ್ನಲ್ಲಿ ಬಿಗ್ ಬಾಸ್ ಮನೆ ದಿನದಿಂದ ದಿನಕ್ಕೆ ಕಷ್ಟದ ದಾರಿಯಲ್ಲಿ ಸಾಗ್ತಾ ಇದೆ. ಮನೆಯೊಳಗಿನ ಸ್ಪರ್ಧಿಗಳಿಗೆ ಪ್ರತಿ ವಾರ ಕೂಡ ಹೊಸ ಹೊಸ ಸವಾಲುಗಳು ಎದುರಾಗ್ತಾ ಇದೆ. ಬಿಗ್ ಬಾಸ್ ಮನೆಯೊಳಗೆ ಯಾರು ಸ್ನೇಹಿತರಲ್ಲ, ಯಾರು ಶತ್ರುಗಳು ಅಲ್ಲ ಅನ್ನೋದು ಸತ್ಯವಾಗ್ತಾ ಇದೆ. ಇದನ್ನ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡುವಂತಹ ಚಟುವಟಿಕೆಯನ್ನ ಇಂದು ಸೂಪರ್ ಸಂಡೇ ವಿತ್ ಸುದೀಪ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯ ಸದಸ್ಯರಿಗೆ ಕೊಟ್ಟಿದ್ದಾರೆ. ಚಟುವಟಿಕೆಯ ಅನುಸಾರ ಒಂದು ಬಿದಿರು ಗೊಂಬೆಯನ್ನ ನಿಲ್ಲಿಸಲಾಗಿದ್ದು ಅದರ ಮೇಲೆ ಒಂದು ಮಡಕೆಯನ್ನ ಜೋಡಿಸಲಾಗಿದೆ. ಸದಸ್ಯರು ಮನೆಯಲ್ಲಿರುವ ಸ್ಪರ್ಧಿಗಳಲ್ಲಿ ಒಬ್ಬರ ಫೋಟೋವನ್ನ ಮಡಿಕೆ ಮೇಲೆ ಅಂಟಿಸಿ ಯಾವ ವಿಚಾರಕ್ಕೆ ಅವರ ಮೇಲೆ ಕೋಪ ಇದೆ ಎಂಬುದನ್ನು ಹೇಳಿ ನಂತರ ಆ ಮಡಿಕೆಯನ್ನ ಉಡಿಬೇಕು. ಎಲ್ಲರ ಊಹೆಯಂತೆ ಈ ಚಟುವಟಿಕೆಯಲ್ಲಿ ವಿನಯ್ ಅವರು ಸಂಗೀತ ಅವರ ಫೋಟೋ ಇಟ್ಟು ಮಡಕೆ ಒಡೆದಿದ್ದಾರೆ. ಅದೇ ರೀತಿ ಸಂಗೀತ ಕೂಡ ವಿನಯ್ ಅವರ ಫೋಟೋವನ್ನ ಇಟ್ಟು ಮಡಕೆ ಒಡೆದಿದ್ದಾರೆ. ಆದರೆ ಈ ನಡುವೆ ಕಾರ್ತಿಕ್ ಅವರು ಸಂಗೀತ ಅವರ ಫೋಟೋ ಇಟ್ಟು ಮಡಕೆ ಒಡೆದಿರೋದು ಎಲ್ಲರನ್ನ ಆಶ್ಚರ್ಯಗೊಳಿಸಿದೆ. ಯಾವಾಗಲೂ ಸಂಗೀತ ನನ್ನ ಫ್ರೆಂಡೇ ಅಂತ ಹೇಳ್ಕೊಂಡು ಬಂದಿದ್ದ ಕಾರ್ತಿಕ್ ಹಲವು ಸಂದರ್ಭಗಳಲ್ಲಿ ಸಂಗೀತ ಪರವಾಗಿ ನಿಂತಿದ್ರು. ಆದರೆ ಕಾರ್ತಿಕ್ ಅವರಿಂದ ಸಂಗೀತರನ್ನ ಮೈನಸ್ ಮಾಡಿದ್ರೆ 0 ಬರುತ್ತೆ ಅಂತ ಹೇಳಿರೋದು ಅವರಿಗೆ ಅಸಮಾಧಾನ ಉಂಟು ಮಾಡಿದೆ. ಅಷ್ಟೇ ಅಲ್ಲ, ಸಂಗೀತ ಅವರು ಕಾರ್ತಿಕ್ಗೆ ಬಕೆಟ್ ಎಂಬ ಪದವನ್ನ ಕೂಡ ಬಳಸಿದ್ರು. ಇದು ಹೇಗೋ ಕಾರ್ತಿಕ್ಗೆ ಗೊತ್ತಾಗಿದೆ. ಇದೆಲ್ಲ ಕಾರಣವನ್ನ ಕೊಟ್ಟು ಸಂಗೀತ ಫೋಟೋವನ್ನ ಇಟ್ಟು ಮಡಕೆ ಒಡೆದಿರುವ ಕಾರ್ತಿಕ್ ಈ ಮೂಲಕ ತಮ್ಮ ಕೋಪವನ್ನ ತೀರಿಸಿಕೊಂಡಿದ್ದಾರೆ. ಒಟ್ನಲ್ಲಿ ನನ್ನಿಂದ ಸಂಗೀತರನ್ನ ಮೈನಸ್ ಮಾಡಿದ್ದೇನೆ, ನಾನು 0 ಅನ್ನೋದನ್ನ ಪ್ರೂವ್ ಮಾಡ್ಲಿ ಅಂತ ಸವಾಲ್ ಬೇರೆ ಹಾಕಿದ್ದಾರೆ ಕಾರ್ತಿಕ್ ಅವರು. ಒಟ್ಟಾರೆ ಈ ಎಪಿಸೋಡ್ ನೋಡಿದ ವೀಕ್ಷಕರು ತುಂಬಾ ಬೇಸರವನ್ನ ಹೊರಹಾಕಿದ್ದಾರೆ. ಇಂದಿನ ಸಂಚಿಕೆಯಾದ ನಂತರ ನಾಳಿನ ದಿನದಲ್ಲಿ ಸ್ಪರ್ಧಿಗಳು ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.